ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಸೋಮವಾರ, ಈ ದಿನದ ವಿಶೇಷತೆ ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವೇಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸಜ್ಜದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಂ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು. ಷಷ್ಠಿ ತಿಥಿ, ಪೂರ್ವಭಾದ್ರ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ, ಷಷ್ಠಿ ತಿಥಿ ಇದೆ. ಸುಬ್ರಹ್ಮಣ್ಯನ ಆರಾಧನೆ, ಶಿವನ ಪ್ರಾರ್ಥನೆ ಇವುಗಳನ್ನು ಮಾಡೋದರಿಂದ, ಪ್ರಾರ್ಥನೆ ಸಲ್ಲಿಸೋದರಿಂದ ಭಗವತ್ ಕೃಪೆ ಉಂಟಾಗುತ್ತೆ. ಅದು ಭಗವಂತನ ಸೇವೆ ಮಾಡ್ತಾ 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 ಪುಣ್ಯವರ್ಧನೆಯಾಗುತ್ತೆ. ನಮ್ಮ ಮನಸ್ಸಿನ ಆ ಹೃದಯಾಕಾಶ ಅಲ್ಲಿ ಈ ತಪಸ್ಸು ಅಂತಕ್ಕಂಥದ್ದು ಸೇರಿ 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 ನಮ್ಮ ಒಳಗಿರ್ತಕ್ಕಂಥ ಯಾವುದೋ ಪೂರ್ವ ಜನ್ಮಾರ್ಜಿತ ಇದೆಯಲ್ಲ ಪಾಪಶೇಷ, ಅದೆಲ್ಲ ಬಿಡುಗಡೆಗೆ ದಾರಿ ಯಾವುದಪ್ಪ ಅಂದರೆ ಪ್ರಾರ್ಥನೆ, ತಪಸ್ಸು. ಹಾಗೆ ಪ್ರತಿ ದಿವಸ ಅದು ನಿತ್ಯಾನುಷ್ಠಾನ ಅಂತ ಕರೀತಾರೆ. ಹೀಗಾಗಿ ಪ್ರತಿ ದಿವಸ ಈ ಆಚರಣೆಗಳನ್ನು, ಭಗವದ್ ಆರಾಧನೆಗಳನ್ನು ಯಾವುದೋ ಒಂದು ಮೂಲಕ, ಅದು ಹಲವು ಬಗೆಗಳಲ್ಲಿ ಇದೆ. ಒಂದು ಪ್ರಾರ್ಥನೆ, ಒಂದು ಪೂಜೆ ಅಂತಂದರೆ ದೇವಸ್ಥಾನಕ್ಕೆ ಹೋಗೋದು, ಅಲ್ಲೇನೋ ಅಭಿಷೇಕ ಅಥವಾ ಪುಷ್ಪಾರ್ಚನೆ ಅಥವಾ ಬಿಲ್ವಾರ್ಚನೆ, ಇವುಗಳು ಅಂತ ಅಷ್ಟೇ ಅಲ್ಲ, ಹಲವು ಬಗೆಗಳಲ್ಲಿ ಭಗವಂತನ ಅನುಸಂಧಾನಕ್ಕೆ ಅವಕಾಶವನ್ನು ಭಗವಂತನೇ ಮಾಡಿಕೊಟ್ಟಿದ್ದಾನೆ. ಋಷಿಗಳು, ಶಾಸ್ತ್ರಕಾರರು ತೋರಿಸ್ಕೊಟ್ಟಿದ್ದಾರೆ. ಮನೆಯಲ್ಲಿ ಕೂತು ಮಾಡ್ತೀರಾ, ಅಥವಾ ನೀವು ತರಕಾರಿ ಹೆಚ್ಚುತ್ತಾ ಶಿವನಾಮ ಸ್ಮರಣೆ ಹೇಳಿದ್ರೆ ಅದು ಪೂಜೆ ಆಗಲ್ಲ ಅಂತೇನೂ ಇಲ್ಲ. ಒಂದು ತರಕಾರಿ ಮನೆಗೆ ತಂದಾಗ ನಾವು ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ, ತರಕಾರಿ ಚೆನ್ನಾಗಿ ತೊಳಿತಾರೆ, ಬೇಡದ್ದನ್ನು ವಿಂಗಡಿಸ್ತಾರೆ. ಕೆಲವಕ್ಕೆ ಆಚೆ ಈಚೆ ತುದಿ ಅವುಗಳದ ವಿಭಾಗ ಮಾಡ್ತಾರೆ, ಇನ್ನು ಕೆಲವಕ್ಕೆ ಸಿಪ್ಪೆ ತೆಗೆದು ಬಿಸಾಕ್ತಾರೆ, ಇನ್ನು ಕೆಲವಕ್ಕೆ ಹಲವು ಬಗೆಗಳಲ್ಲಿ ಚೆನ್ನಾಗಿ ತೊಳೆದು ಹಾಗೆ ಉಪಯೋಗಿಸ್ತಕ್ಕಂಥವು ಎಷ್ಟೋ ಇದೆ. ಹಾಗೆಯೇ ನಮ್ಮಲ್ಲೂ ಈ ಪ್ರಾರ್ಥನೆಗೆ ಕೂತಾಗ ಅಥವಾ ಶಿವನಾಮ ಸ್ಮರಣೆ ಮಾಡಿದಾಗ ಬೇಡದೇ ಇರತಕ್ಕಂಥದ್ದನ್ನು ಕತ್ತರಿಸಿ ಧೂಳು ಹೇಗೆ ನಾವು ಕಸಕ್ಕೆ ಸೇರಿಸ್ತೀವೋ ಹಾಗೆ ನಮ್ಮಲ್ಲಿರ್ತಕ್ಕಂತಹ ಕೋಪವೋ ತಾಪವೋ ಅಥವಾ ಇನ್ನೇನೋ ಸಿಡುಕೋ ದ್ವೇಷ ಇದಾವಲ್ಲ, ಅರಿಷಡ್ ವರ್ಗಗಳ ಪಟ್ಟಿಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಅಂತ. ಇದ್ರ ಜೊತೆಗೆ ಇನ್ನೂ ಏನೇನೋ ಸೇರಿಕೊಳ್ತವೆ. ಅಕ್ಕಪಕ್ಕದವರು ಆ ಥರ ಕಿರಿಕಿರಿ ಮಾಡಿದಾಗಲೋ ಅಥವಾ ಅವ್ರ ವರ್ತನೆಯೇ ಆಗಿದ್ದಾಗಲೋ ಅಂತೂ ಏನೋ ಈ ಥರದ್ದೆಲ್ಲ ಅದು ಕಸ, ಬೇಡದೇ ಇರತಕ್ಕಂಥದ್ದು. ನೀವು ತರಕಾರಿ ಹೆಚ್ಚುವಾಗಿ ಹೇಗೆ ವಿಂಗಡಿಸ್ತೀರೋ ಆ ರೀತಿಯಲ್ಲಿ ತರಕಾರಿ ಹೆಚ್ಚುವಾಗಲೇ ನನ್ನ ಮನಸ್ಸಿನಲ್ಲೂ ಇರ್ತಕ್ಕಂಥ ಇದೊಂದು ಕಲ್ಮಶ ಇದನ್ನು ತೆಗೆದುಹಾಕ್ತಾ ಇದ್ದೀನಿ. ಅಷ್ಟರ ಮಟ್ಟಿಗೆ ತೆಗೆದುಹಾಕಿದ್ರೆ ಅದು ಭಗವಂತನ ಸಾನ್ನಿಧ್ಯ ಏರ್ಪಾಡು ಮಾಡ್ಕೊಳ್ಳಿಕ್ಕೆ ನೀವು ಪೀಠ ರೆಡಿ ಮಾಡಿದ ಹಾಗೆ ನಿಮ್ಮ ಹೃದಯದಲ್ಲಿ. ಹಾಗೆಯೇ ನಾವು ಪ್ರತಿ ದಿವಸ ಒಂದು ದಿವಸದಲ್ಲಿ ಎಷ್ಟೆಲ್ಲ ಬೇಡದೇ ಇರತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಇಡೀ ಒಂದು ದಿನಮಾನವನ್ನು ಗಮನಿಸ್ಕೊಂಡಾಗ ಆ ಒಂದು ಇಡೀ ದಿವಸ ನಾವು ಭಗವತ್ ಸಮೀಪದಲ್ಲಿ ಇರಲಿಕ್ಕಾಗತ್ತಾ? ಅವನ ತಪಸ್ಸು ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಬೇರೆ ಬೇರೆ ಕೆಲಸಗಳ ಮೂಲಕವಾಗಿ ಏನೇನೋ ಆಲೋಚನೆಗಳು ಬರುತ್ತೆ. ಯಾವುದೋ ಕೆಲಸಕ್ಕೆ ಆ ಕೈಂಕರ್ಯದಲ್ಲಿ ತೊಡಗ್ತೀವಿ, ಬೇಡದೇ ಇರತಕ್ಕಂಥದ್ದು ಹೀಗಾಗ್ತಾ ಇರುತ್ತೆ. ಇನ್ಯಾರನ್ನೋ ಬೈಕೊಳ್ತೀವಿ, ರಸ್ತೆಯಲ್ಲಿ ಹೋಗ್ತಾನೆ ಎಷ್ಟು ಸಲ ಇನ್ನೊಬ್ಬರನ್ನ ಬೈಕೊಳ್ಳೋದಾಗತ್ತೆ ಆ ಸಿಗ್ನಲ್ನ ದಾಟುವ ವೇಳೆಗೆ. ಹೀಗೆ ಬೇಡದೇ ಇರತಕ್ಕಂಥದ್ದು ಅನೇಕ ಬಂದು ಸೇರಿಕೊಳ್ಳುತ್ತೆ. ಪ್ರತಿ ದಿವಸ ಬೆಳಗಾಗಿಂಥ ಸಮಯದಲ್ಲಿ ನನ್ನೇ ಮಾಡಿರ್ತಕ್ಕಂಥದ್ದೆಲ್ಲ ನಿವೃತ್ತಿಯಾಗಲಿ. ಹೇಗೆ ಒಂದು ಕತ್ತರಿಸಿ ಬಿಸಾಕ್ತೀನೋ, ಸಿಪ್ಪೆ ತೆಗೆದು ಬಿಸಾಕ್ತೀವೋ ಆ ರೀತಿಯಲ್ಲಿ ಅದನ್ನು ತೆಗೆದುಹಾಕಬೇಕು. ಮತ್ತೆ ನಾಳೆ ಅದೇ ಕಥೆ. ಪ್ರತಿ ದಿವಸ ದಿನ ಹೀಗೆ ಇರ್ತದೆ. ಪರಿಶುದ್ಧರಾಗಿಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ದಿವಸ ನಾವು ಡಿ ವಿ ಜಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ, ನಮ್ಮ ಜಠರಾಗ್ನಿ ಏನಿದೆ, ಅನ್ನ ಎಲ್ಲಿ ಸೇರುತ್ತೋ ಆಮಕೋಶವೂ ಅಲ್ಲೇ ಇರುತ್ತೆ. ಹೊಟ್ಟೆಯ ಸಮೀಪದಲ್ಲೇ, ಹೊಟ್ಟೆಯಲ್ಲಿ ಜೀರ್ಣಗೊಂಡು ಬೇಡದೇ ಇರತಕ್ಕಂತಹ ಪದಾರ್ಥ ನಾವೇನು ವಿಸರ್ಜನೆಗೆ ಹೋಗ್ತೀವೋ ಅದು ಅದರ ಹೊಟ್ಟೆಯ ಪಕ್ಕದಲ್ಲೇ ಆ ಚೀಲವೂ ಇದೆ. ಹೀಗಾಗಿ ಅನ್ನಕೋಶೆಯ ಜೊತೆಗೆ ಆಮಕೋಶವೂ ಇರುವುದು ಅಂತ ಹೇಳ್ತಾರೆ ಅವರು.
ಈಗ ಮನೆ ಅಂದಮೇಲೆ ಒಂದು ಬಾತ್ರೂಮ್ ಇದ್ದೇ ಇರುತ್ತೆ, ದೇವ್ರ ಮನೆ ಇದ್ದೇ ಇರುತ್ತೆ. ಹಾಗೆ ಪ್ರತಿ ದಿವಸ ನಮ್ಮೊಳಗೆ ಕಸ ಸೇರ್ಕೊಳ್ತಾ ಇರುತ್ತೆ, ಕಸ ವಿಭಾಗ ಮಾಡ್ತಾ ಇರಬೇಕಾಗುತ್ತೆ. ಅದಕ್ಕೆ ಸಾಧನ ಈಶ್ವರನ ಆರಾಧನೆ. ಪ್ರತಿ ದಿವಸ ಈಶ್ವರನ ನಾಮಸ್ಮರಣೆ ಹೇಳ್ತಾ 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 ಬೇಡವಾದದ್ದು ದೂರ ಆಗುತ್ತೆ. ಪ್ರತಿ ದಿವಸ ಅನುಷ್ಠಾನ ಮಾಡಬೇಕು. ಇದಕ್ಕೆ ನಿತ್ಯಾನುಷ್ಠಾನ ಅಂತ ಕರೀತಕ್ಕಂಥದ್ದು. ಹೀಗಾಗಿ ಪ್ರತಿ ದಿವಸ ಒಂದಲ್ಲ ಒಂದು ದೇವತಾ ಉಪಾಸನೆ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತೆ. ಮತ್ತಿನ್ಯಾವುದೋ ಕೆಲಸ ಮತ್ತೆ ಮಾರನೇ ದಿವಸ ಅನುಷ್ಠಾನ, ಮತ್ತೆ ಮನಸ್ಸು ಶುದ್ಧಿ. ಇದು ಪ್ರತಿ ಕ್ಷಣವೂ ಇರಬೇಕು ಅಂತಂದರೆ ಭಗವತ್ ಕೃಪೆ ಬೇಕಾಗುತ್ತೆ. ಅದು ನಿರಂತರ ಸಾಧನೆಯಿಂದ ಉಂಟಾಗುತ್ತೆ. ನಾವು ಮಾಡೋ ಕೆಲಸದಲ್ಲೂ ಎಷ್ಟೋ ಜನಕ್ಕೆ ಟ್ರಾಫಿಕಲ್ಲಿ ಹೋಗುವಾಗಲೂ ಶಾಂತವಾಗಿ ಹೋಗ್ತಾರೆ. ಆ ಧೂಳು, ಆ ಗುಂಡಿ, ಇವನ್ನ ದಾಟುವಾಗ್ಲೂ ಒಂದು ಪ್ರಸನ್ನತೆ, ಆಯ್ತಪ್ಪ ಇದಿದೆ ಇವತ್ತಿನ ನನ್ನ ಬದುಕಿ ಅಂತ ದಾಟ್ಕೊಳ್ಳೋಷ್ಟರ ಮಟ್ಟಿಗೆ ನಮಗೆ ಸಹನೆ ಬರಬೇಕಲ್ಲ, ಅದು ಬರುತ್ತೆ. ಯಾರಿಗೆ ಅಂದರೆ ನಿರಂತರವಾದ ಆ ಭಗವಂತ ಚಿಂತನೆ ಮಾಡ್ತಾ 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 ಒಂದು ಶಾಂತ ಸ್ಥಿತಿ ಬರುತ್ತೆ. ಎಂಥ ಕದಡುವಿಕೆಯಲ್ಲೂ ಹೀಗಿರೋದು ಬದುಕು, ಹೀಗೆ ಅಪ್ಪ ಇರೋದು, ಇದನ್ನು ಸ್ವೀಕರಿಸಬೇಕು, ಇದನ್ನು ಒಪ್ಕೋಬೇಕು, ಹೀಗೆ ಸಾಗಬೇಕು ಅಂತಕ್ಕಂಥ ಒಂದು ಶಾಂತ ಚಿತ್ತತೆ ಬಂದು ಸೇರುತ್ತೆ. ಯೋಗಶಾಸ್ತ್ರ ಹೇಳೋದು ಇದನ್ನೇ. ಮನಸ್ಸಿನ ಇಂದ್ರಿಯಗಳು ರಾಡಿ ಮಾಡಿಸ್ತಾ ಇರುತ್ತೆ, ಆದರೆ ಮನಸ್ಸು ಇಂಥ ಆರಾಧನೆಗಳಿಂದ, ತಪಸ್ಸಿನಿಂದ ಅದು ಶಾಂತಗೊಳಿಸ್ತಾ ಇರುತ್ತೆ. ಹೀಗಾಗಿ ಭಗವದ್ ಆರಾಧನೆ ಪ್ರತಿ ದಿವಸ ಮಾಡಬೇಕು. ಹಾಗಾಗಿನೇ ಒಂದೊಂದು ದಿವಸ ಒಂದೊಂದು ವಿಶೇಷತೆಯನ್ನು ಕೇಳಿಸ್ಕೊಂಡಾಗ ನಮಗೆ ಒಂದು ಉತ್ಸಾಹ ಬರುತ್ತೆ. ಎಸ್, ನಾನು ಮಾಡ್ತೀನಿ ಈ ದಿವಸ, ಇದನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ. ಹೀಗೆ ಈ ದಿವಸ ಸ್ವಲ್ಪ ಜಾಸ್ತಿ ಆಯಿತು ವಿವರಣೆ, ಆದರೆ ಪ್ರತಿ ದಿವಸ ಅನುಷ್ಠಾನ ಮಾಡಿ ತನ್ಮೂಲಕ ಈ ಹೊರಗೆ ಬೇಡದ ಕಸದಿಂದ ನಾವು ಹೊರಗೆ ಬರ್ತೀವಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಪ್ರತಿದಿನ ಜಂಜಾಟ ಇದ್ದದ್ದೇ, ಹೀಗಾಗಿ ಶಿವ ಸ್ಮರಣೆ ಮಾಡ್ತಾ ಶಾಂತವಾಗಿರಿ ಅನ್ನೋ ಸಂದೇಶವನ್ನು ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಪ್ರಶ್ನೆ ಅನುಷಾ ವಿ, ರಂಗನಾಥಪುರ. ಇವರು ಹುಟ್ಟಿದ ದಿನಾಂಕ 1/11/1998, ಹುಟ್ಟಿದ ಸಮಯ 9:15 PM. ಇವರ ಪ್ರಶ್ನೆ ನಕ್ಷತ್ರ, ರಾಶಿ ಮತ್ತು ವಿವಾಹದ ಬಗ್ಗೆ ತಿಳಿಸಿ ಅಂತ. ಅನುಷಾ ಅವರ ಪ್ರಶ್ನೆ ಅದು ರಾಶಿ ನಕ್ಷತ್ರ ತಿಳಿಸ್ಬೇಕು ಮತ್ತು ವಿವಾಹದ ಬಗ್ಗೆ ತಿಳಿಸ್ಬೇಕಾಗಿದೆ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ. ಸಪ್ತಮಾಧಿಪತಿ ಗುರು ಭಾಗ್ಯದಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಭಾಗ್ಯದಲ್ಲಿ ಸಪ್ತಮಾಧಿಪತಿ ಇದ್ದರೆ ಒಂದು ರೀತಿಯ ಅದೃಷ್ಟದಿಂದ, ಭಗವತ್ ಕೃಪೆಯಿಂದ ಒಳ್ಳೆಯದಾಗುತ್ತೆ ಅಂತ. ಚಂದ್ರ ಸಪ್ತಮದಲ್ಲಿದ್ದರೆ ಸ್ವಲ್ಪ ತೊಡಕನ್ನು ಹೇಳಿದೆ. ಹೀಗಾಗಿ ಚಂದ್ರಗ್ರಹ ಶಾಂತಿ ಒಂದು ತಾವು ಮಾಡಿಸಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹುದಶೆಯಲ್ಲಿ ಈಗ ಗುರುಭುಕ್ತಿ ನಡೀತಾ ಇದೆ. ನೋಡಿ, ಸೆಪ್ಟೆಂಬರ್ ವೇಳೆಗೆ ಹೆಚ್ಚಿನ ಸಾಧ್ಯತೆ ಇದೆ. ಪ್ರಯತ್ನ ಪಟ್ಟರೆ ಹೆಚ್ಚು ದೂರವೂ ಇಲ್ಲ. ಹೀಗಾಗಿ ಇನ್ನು 2-3 ತಿಂಗಳೊಳಗೆ ನಿಮಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಮತ್ತು ಅಕ್ಟೋಬರ್ ನಂತರ ಗುರುಬಲವೂ ಬರ್ತದೆ. ಹೀಗಾಗಿ ತೊಂದರೆ ಇಲ್ಲ. ನಿಮಗೆ ಮುಂದಿನ ಜನವರಿ 24ರವರೆಗೆ ಅಷ್ಟರಲ್ಲಿ ವಿವಾಹ ಏರ್ಪಾಡಾಗುವ ಸಾಧ್ಯತೆ ಚೆನ್ನಾಗಿದೆ, ಬಲಿಷ್ಠವಾಗಿದೆ. ಒಂದು ಚಂದ್ರಗ್ರಹ ಶಾಂತಿ ಮತ್ತು ಒಂದು ಸ್ವಯಂವರ ಪಾರ್ವತಿ ಹವನ ಅಂತ ಬಹಳ ವಿಶಿಷ್ಟವಾದದ್ದು. ಅಮ್ಮನವರ ಕೃಪೆಯಿಂದ ಮಾಂಗಲ್ಯ ಯಾವುದನ್ನು ನೀವು ಸಂಪತ್ತು ಅಂತ ಭಾವಿಸ್ತೀರೋ ಆ ಸಂಪತ್ತು, ಆ ಮಂಗಳಕರ ಫಲ ನಿಮಗೆ ಬಂದು ಒದಗುತ್ತೆ. ಪ್ರಯತ್ನ ಮಾಡಿ, ಸ್ವಯಂವರ ಪಾರ್ವತಿ ಹವನ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಚೈತ್ರ ಅವರು ಅವರ ಮಗುವಿನ ಬಗ್ಗೆ ಕೇಳ್ತಾ ಇದ್ದಾರೆ. ಮಗುವಿನ ಹುಟ್ಟಿದ ದಿನಾಂಕ 3/1/2026, ಹುಟ್ಟಿದ ಸಮಯ 1:54 PM. ಅವರ ಪ್ರಶ್ನೆ ಭವಿಷ್ಯ, ಆರೋಗ್ಯ ಹಾಗೂ ಮಗುವಿಗೆ ಒಂದು ಹೆಸರನ್ನು ಸೂಚಿಸಿ ಅಂತಿದ್ದಾರೆ. ಚೈತ್ರ ಅವರ ಪ್ರಶ್ನೆ ಮಗುವಿಗೆ ಹೆಸರು ಮತ್ತು ಜಾತಕ ಹೇಗಿದೆ ಅಂತ ಹೇಳಬೇಕಾಗಿ ನೋಡೋಣ. ನೋಡಿ, ಈ ಮಗುವಿನ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೇಷಲಗ್ನವಾಗಿದೆ. ಲಗ್ನಾಧಿಪತಿ ಭಾಗ್ಯದಲ್ಲಿ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು ಮತ್ತು ಅದಕ್ಕೆ ಗುರು ದೃಷ್ಟಿ ಇದೆ. ಲಗ್ನಾಧಿಪತಿಗೆ ಗುರುವಿನ ದೃಷ್ಟಿ ಇದ್ದರೆ ಅದು ತುಂಬ ಒಳ್ಳೆಯದು. ಮತ್ತು ಭಾಗ್ಯಸ್ಥಾನಕ್ಕೆ ಗುರು ದೃಷ್ಟಿ ಇರತಕ್ಕಂಥದ್ದು, ಭಾಗ್ಯಸ್ಥಾನದಲ್ಲಿ ಉಚ್ಚಾಭಿಲಾಷಿಯಾಗಿರ್ತಕ್ಕಂಥ ಈ ಕುಜ ಇರತಕ್ಕಂಥದ್ದು, ಅಲ್ಲಿ ಶುಕ್ರ, ಬುಧ, ಮಾಂದಿ, ಕುಜ ಎಲ್ಲ ಇದ್ದಾರೆ. ಇರಲಿ, ಅಲ್ಲಿ ಗುರುವಿನ ದೃಷ್ಟಿ ಇರುವ ಕಾರಣದಿಂದಾಗಿ ನಿಶ್ಶೇಷ ದೋಷಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರಧಿಕಮಸ್ತಿ ಅಖಿಲ ಗ್ರಹೇಭ್ಯ ಅಂತ. ಹೀಗಾಗಿ ದೋಷಗಳನ್ನು ನಿವಾರಿಸುವಲ್ಲಿ ಗುರುವಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ, ಹೆಚ್ಚಿನ ಬಲ ಇದೆ. ಈ ಕಾರಣದಿಂದ ಲಗ್ನಾಧಿಪತಿಗೆ ಗುರು ದೃಷ್ಟಿ ಬಿದ್ದರೆ ಅದು ಚೇತರಿಸಿಕೊಳ್ಳುತ್ತೆ ಅಂತ ಚೆನ್ನಾಗಿದೆ. ಮತ್ತು ಗಜಕೇಸರಿ ಯೋಗ ಅದು ತುಂಬ ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ ಹೇಳುತ್ತೆ. ಇದು ಬಹಳ ಒಳ್ಳೆಯ ಲಕ್ಷಣ. ಹೀಗಾಗಿ ಜಾತಕದಲ್ಲಿ ಒಂದು ತೊಡಕು ಮತ್ತು ಶುಭ ಫಲ ಎರಡೂ ಇರುತ್ತದೆ.
ಈ ಜಾತಕದಲ್ಲಿ ಲಗ್ನಾಧಿಪತಿ ಮೌಢ್ಯನಾಗಿರೋದ್ರಿಂದ ಒಂದು ದಯವಿಟ್ಟು ಕುಜಗ್ರಹ ಶಾಂತಿ, ಸಗ್ರಹಪೂರ್ವಕ ಕುಜಶಾಂತಿಯನ್ನು ಮಾಡಿಸಿ ಒಂದು ಆಯುಷ್ಯ ಹೋಮ ಮಾಡಿಸಿ. ಆತಂಕ ಇಲ್ಲ, ಪುಷ್ಟಿಗಾಗಿ ಅದನ್ನು ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ. ಚೆನ್ನಾಗಿದೆ, ಒಳ್ಳೆ. ಇದು ಆರ್ದ್ರ ನಕ್ಷತ್ರ ಆಗಿದೆ. ತಾವು ಕೇಳಿದ್ರೆ ಯಾವ ನಕ್ಷತ್ರ ಇದು? ಆರ್ದ್ರ ನಕ್ಷತ್ರ ಮಿಥುನ ರಾಶಿ. ಆರ್ದ್ರ ನಕ್ಷತ್ರದಲ್ಲಿ 4ನೇ ಪಾದವನ್ನು ಸೂಚಿಸ್ತಾ ಇದೆ. ಕು ಘ ङ ಛ ಆರ್ದ್ರ, ಅದು ಆ 4 ಹೆಸರುಗಳನ್ನು, ಅಕ್ಷರಗಳನ್ನು ಸೂಚಿಸುತ್ತೆ. ಆ ಛಾಯಿಂದ ಯಾವುದೋ ಹೆಸರುಗಳು ಅಷ್ಟಾಗಿ ಸಿಗೋದು ಕಷ್ಟ. ಹೀಗಾಗಿ ಈ ಹೆಸರು, ಅಕ್ಷರಗಳು, ಸೂಚನೆ ಏನಿದೆಯಲ್ಲ, ಇದು ನಿಮಗೆ ನೆನಪಿರಲಿ ಅಷ್ಟೇ. ಆರ್ದ್ರ ನಕ್ಷತ್ರ ಈ 4ನೇ ಪಾದ ಅಂತ ನೆನಪಿದ್ರಾಯಿತು. ಬೇರೆ ಇನ್ಯಾವುದಾದ್ರೂ ಒಳ್ಳೆಯ ಹೆಸರನ್ನು ಇಡಬಹುದು ಮಗುವಿಗೆ. ಹಲವು ಬಗೆಗಳಲ್ಲಿ ನಾಮಕರಣ ವಿಚಾರದಲ್ಲೇ ಸಂಸ್ಕಾರ ಅಲ್ಲಿ ಹೇಳಿದೆ. ಮನೆ ದೇವರ ಹೆಸರು ಇಡಬಹುದು, ಅಥವಾ ಕುಟುಂಬದಲ್ಲಿ ಯಾವುದು ದೈವ ಅಂತ ನಚ್ಕೊಳ್ತಿರೋ ಇಷ್ಟದೈವ ಅವುಗಳ ಹೆಸರನ್ನು ಇಡಬಹುದು, ಅಥವಾ ನಿಮಗೆ ತೋಚಿದ ಹೆಸರನ್ನು ಖಂಡಿತ ಇಡಬಹುದು. ಇದೇ ಅಕ್ಷರದಿಂದಲೇ ಹೆಸರಿಡಬೇಕು ಅಂತ ಏನೂ ಇಲ್ಲ. ಈಗಂತೂ ಈ ಹೆಸರು ಇಡೋದು ಅದೇನೋ ಇಷ್ಟು ಸಂಖ್ಯೆಗಳೇ ಸೇರಬೇಕು ಅಂತಕ್ಕಂಥ ಆರ್ಭಟ ಇದೆಲ್ಲ ಅತಿಯಾಗಿದೆ. ವಸ್ತುತಃ ಇದಕ್ಕೆ ಅಷ್ಟು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದನ್ನು ಹೇಳಿದ್ರೆ ಜನರಿಗೆ ಅರ್ಥ ಆಗಲ್ಲ, ನನಗೆ ಮರ್ತೋಗಲ್ಲ. ಏನು ಮಾಡೋದು ಹೇಳಿ? ಒಂದು ಯಾವುದೋ ಒಂದು ತುಂಬ ಚೆನ್ನಾಗಿರ್ತಕ್ಕಂಥ 4 ಜನ ಹೆಸರು ಕೇಳಿದ್ರೆ ನಾಮಕರಣ ಶಾಸ್ತ್ರದಲ್ಲೇ ಬರ್ತದೆ. ಆ ಮಗುವಿಗೆ ಹೆಸರಿಡುವಾಗ ಅವನ ಜೀವನದ ಉನ್ನತಿಯನ್ನು ಅದು ಅದು ನೆನಪಿಟ್ಕೊಳ್ಬೇಕು. ಓ, ನನ್ನ ಹೆಸರು ಇದಪ್ಪ, ಇದು ಇಷ್ಟು ಒಳ್ಳೆಯ ಅಂಶವನ್ನು ಇದು ಹೇಳ್ತಾ ಇದೆ ಅಂತ ಮಗುವಿಗೂ ಇಷ್ಟ ಆಗಬೇಕು, 4 ಜನಕ್ಕೂ ಇಷ್ಟ ಆಗಬೇಕು. ಅಂಥ ಹೆಸರನ್ನು ಇಡ್ರಪ್ಪ ಅಂತ ಹೇಳಿದೆ ಅಲ್ಲಿ. ಇಷ್ಟು ಬಿಟ್ಟರೆ ಇದು ಕೋಲಾಹಲವಾಗಿಬಿಟ್ಟಿದೆ. ಇಷ್ಟೇ ಅಕ್ಷರ ಬರಬೇಕು, ಇಷ್ಟೇ ಅದು ಆಲ್ಫಾಬೆಟಿಕಲ್ಲಾಗಿ ಇದು ಹೀಗೇ ಇರಬೇಕು, ಹಾಗೇ ಇರಿ. ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ. ಹೀಗಾಗಿ ನೀವು ಯಾವುದೋ ನಿಮಗೆ ಇಷ್ಟವಾದದ್ದು ಹೆಸರನ್ನು ಇಡಿ. ಆ ಛಾಯಿಂದ ಹೆಸರು ಸಿಗೋಲ್ಲ. ಹೀಗಾಗಿ ಯಾವುದೋ ಒಂದು ದೇವರ ಹೆಸರು ನಿಮ್ಗೆ ಯಾವುದು ಇಷ್ಟವೋ ಅದನ್ನು ಖಂಡಿತ ಇಡಿ. ಅದರಿಂದ ಏನೂ ತಪ್ಪಿಲ್ಲ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸವದತ್ತಿಯಿಂದ ಶರಣಬಸಪ್ಪ. ಇವರು ಹುಟ್ಟಿದ ದಿನಾಂಕ 19/7/1994, ಹುಟ್ಟಿದ ಸಮಯ 8:25 AM. ಇವರ ಪ್ರಶ್ನೆ, ಭವಿಷ್ಯ ಮತ್ತು ಉದ್ಯೋಗದ ಬಗ್ಗೆ ತಿಳಿಸಿ. ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು? ಸದ್ಯ ನಾನು ಟ್ಯಾಕ್ಸಿ ಚಾಲಕನಾಗಿ ಕೆಲಸ ಮಾಡ್ತಿದ್ದೇನೆ ಅಂತಿದ್ದಾರೆ. ಶರಣಬಸಪ್ಪ ಅವರ ಪ್ರಶ್ನೆ, ಆಟೋ ಓಡಿಸ್ತಾ ಇದ್ದಾರೆ, ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅವರಲ್ವ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ನಿಮಗೆ ಲಗ್ನದಲ್ಲೇ ಇದ್ದಾನೆ, ಶತ್ರುಕ್ಷೇತ್ರದಲ್ಲಿ. ನಿಮಗೆ ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಬುಧ ತುಂಬ ಚೆನ್ನಾಗಿದ್ದಾನೆ ಜಾತಕದಲ್ಲಿ. ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಈಗ ಶುಕ್ರ ಭಕ್ತಿ ನಡೀತಾ ಇದೆ. ಮುಂದೆ ಅಕ್ಟೋಬರ್ ನಂತರ ರವಿ ಪ್ರಾರಂಭವಾಗುತ್ತೆ. ಈಗ ಸ್ವಲ್ಪ ತತ್ಕಾಲದಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ಸೂಚಿಸ್ತಾ ಇದೆ. ಕಾರಣ ಗ್ರಹಗಳ ದುರ್ಬಲತೆ. ಆ ದುರ್ಬಲರಾಗಿರೋ ಗ್ರಹಗಳ ಟೈಮ್ ನಡೀತಾ ಇದೆ. ಅರ್ಥ ಆಗ್ತಾ ಇದೆ ಅಲ್ವಾ? ಹೀಗಾಗಿ ಗ್ರಹಗಳು ವೀಕ್ ಇದ್ದಾಗ ಅದೇ ಗ್ರಹಗಳ ಟೈಮು ನಡೀತಾ ಇರುವಾಗ ನಮಗೆ ಸಹಜವಾಗಿ ಹಿನ್ನಡೆ ಉಂಟಾಗ್ತಾ ಇರುತ್ತೆ, ಶ್ರಮ ಆಗ್ತಾ ಇರುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಹಣ ಬರ್ತಾ ಇರಲ್ಲ, ಈ ಪರಿಶ್ರಮ ಜಾಸ್ತಿ ಆಗ್ತಾ ಇರುತ್ತೆ. ಇದು ಸರಿ ಹೋಗುತ್ತೆ, ಆತಂಕ ಬೇಡ. ನಿಮಗೀಗ ನಡೀತಾ 27 ಅಕ್ಟೋಬರ್ ಮುಂದಿನ ವರ್ಷದ ತನಕ ನಿಮಗೆ ಸ್ವಲ್ಪ ತೊಂದರೆ ಸೂಚಿಸುತ್ತೆ. ಆಮೇಲೆ ತುಂಬ ಚೆನ್ನಾಗಿದೆ. ಆಮೇಲೆ ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಹೀಗಾಗಿ ನೀವು ನೋಡಿ, ಹಾಲು ಹೈನು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರಯತ್ನ ಮಾಡಬಹುದು. ಶನೈಶ್ಚರನು ತುಂಬ ಚೆನ್ನಾಗಿರೋದ್ರಿಂದ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಈಗೇನು ನೀವು ಗಾಡಿ ಓಡಿಸ್ತಾ ಇರೋ, ಆಟೋ ಓಡಿಸ್ತಾ ಇರೋ, ಅದರ ಬದಲು ಈ ಕಬ್ಬಿಣ, ಸಿಮೆಂಟು ಇವುಗಳನ್ನು ಸಾಗಿಸ್ತಕ್ಕಂಥದ್ದೇನಿದೆ, ಆ ಟ್ರಕ್ ಅಂತೀವಲ್ಲ, ಅವುಗಳಿಗೆ ಅಂಥದ್ದೇನಾದರೂ ಪ್ರಯತ್ನ ಮಾಡಲಿಕ್ಕೆ, ಅಥವಾ ಅಲ್ಲಿ ನೀವು ಚಾಲಕರಾಗಿ ದುಡಿಲಿಕ್ಕೆ ಅದು ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಅದರ ಹೊರತಾಗಿ ಬುಧ ಇದು ಶಿಕ್ಷಣ ಕ್ಷೇತ್ರವನ್ನು ಸೂಚಿಸುತ್ತೆ. ಹೀಗಾಗಿ ಯಾವುದೋ 4 ಶಾಲೆಗಳಿಗೆ ನೀವು ರಿಜಿಸ್ಟರ್ ಆಗಿ ಆ ಮಕ್ಕಳನ್ನು ಬಿಟ್ಟು ಬರತಕ್ಕಂಥದ್ದು, ಅಥವಾ ಬ್ಯಾಗು ಅಥವಾ ಪುಸ್ತಕಗಳ ಟ್ರಾನ್ಸ್ಪೋರ್ಟು ಇತ್ಯಾದಿ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರಯತ್ನ ಮಾಡಬಹುದು. ನಿಮಗೆ ಗೊತ್ತಿರತಕ್ಕಂಥದ್ದು ಅದೊಂದೇ. ಆದರೆ ಇಲ್ಲ ಬೇರೆ ಫೀಲ್ಡೇ ಬದಲಾಯಿಸ್ತೀವಿ ಅಂದರೆ ಶಿಕ್ಷಣ ಕ್ಷೇತ್ರಗಳಲ್ಲಿ ನೀವು ಅಲ್ಲೇನಾದರೂ ಕೆಲಸ ಸಿಗುತ್ತಾ ಪ್ರಯತ್ನ ಮಾಡಿ. ಅದರ ಹೊರತಾಗಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಶನಿನೂ ಚೆನ್ನಾಗಿದ್ದಾನೆ, ಬುಧನೂ ಚೆನ್ನಾಗಿದೆ, ಈ ಪ್ರಯತ್ನ ಮಾಡಿ. ಶಿಕ್ಷಣ ಸಂಸ್ಥೆ ಅಲ್ಲಿ ಮಕ್ಕಳನ್ನು ಬಿಟ್ಟು ಬರತಕ್ಕಂಥದ್ದು ಈ ಥರದ್ದು ನಿಮಗೆ ತುಂಬ ಸುಲಭ ಅಂತ ಅಂದುಕೊಳ್ತೀನಿ. ಅದು ನಿಮಗೆ ಹೆಚ್ಚಿನ ಅನುಕೂಲವನ್ನು ಸೂಚಿಸ್ತಾ ಇದೆ, ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಶಶಾಂಕ್ ಅರಕಲಗೂಡಿಂದ. ಇವರು ಹುಟ್ಟಿದ ದಿನಾಂಕ 1/3/2009, ಹುಟ್ಟಿದ ಸಮಯ 3:22 PM. ಇವರ ಪ್ರಶ್ನೆ, 10ನೇ ತರಗತಿ ಅನುತ್ತೀರ್ಣ ಆಗಿದೆ, ಭವಿಷ್ಯ ಹೇಗಿದೆ ತಿಳಿಸಿ ಅಂತಿದ್ದಾರೆ. ಶಶಾಂಕ್ ಅವರ ಪ್ರಶ್ನೆ SSLC ಸ್ವಲ್ಪ ಇದಾಗಿದೆ ಅಲ್ವಾ, ಮತ್ತು ಮುಂದೇನು ಅಂತ ಕೇಳಿದ್ದಾರೆ. ನೋಡಿ,
ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕರ್ಕಟಕ ಲಗ್ನವಾಗಿದೆ. ಪಂಚಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ. ನೋಡಿ, ನೀವು ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಶುಕ್ರದಶೆಯಲ್ಲಿ ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಮುಂದೆ ಬುಧ ಶುರುವಾಗುತ್ತೆ. ಶುಕ್ರ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಶನೈಶ್ಚರ ಮುಖ್ಯವಾಗಿ ಕುಜ ಚೆನ್ನಾಗಿದ್ದಾನೆ. ನೋಡಿ, ನೀವು ಶುಕ್ರ ತುಂಬ ಬಲಿಷ್ಠನಾಗಿರೋದ್ರಿಂದ ನೀವು ಇಂಟೀರಿಯರ್ ಯಾವುದನ್ನು ನಾವು ಮನೆ ಗೃಹಾಲಂಕಾರ ಅಂತೀವೋ, ಕನ್ಸ್ಟ್ರಕ್ಷನ್ ಮಾಡಿದ ಮೇಲೆ ಮನೆ ಅಲಂಕಾರ ಮಾಡತಕ್ಕಂಥದ್ದು, ಇವುಗಳ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿಗೆ ಜೀವನ ಮುಗಿದೋಗಲಿಲ್ಲ. SSLCಲಿ ಏನೋ ಆಯಿತು, PUCಲಿ ಏನೋ ಆಗುತ್ತೆ, ಹಾಗಂತ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಮತ್ತೊಂದು ಸಲ ಶಿಸ್ತಿನಿಂದ ನಿಮಗೆ ದ್ವಿತೀಯದಲ್ಲಿ ಶನೈಶ್ಚರ್ಯ ಸ್ವಲ್ಪ ಆಲಸ್ಯ, ಇದನ್ನು ಬಿಡಬೇಕಾಗತ್ತೆ. ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಆಂಜನೇಯನಿಗೆ ಪ್ರತಿ ಶನಿವಾರ ಜೇನಿನಿಂದ ಅಭಿಷೇಕ ಮಾಡಿಸಿ ಆ ಜೇನು ಪ್ರಸಾದ ತಗೊಳ್ಳಿ. ಅದು ನಿಮಗೆ ಒಂದು ಉತ್ಸಾಹ, ಬಲ ಮತ್ತು ನೆನಪಿನ ಶಕ್ತಿ ಇದೆಲ್ಲ ತಂದು ಕೊಡುತ್ತೆ. ಪ್ರಯತ್ನ ಮಾಡಿ, ಮತ್ತೆ ಕಟ್ಟಿ. ನೀವು ಇಂಟೀರಿಯರ್ ರಿಲೇಟೆಡ್ ಪ್ರಯತ್ನ ಮಾಡಿ ಮುಂದೆ ಹೈಯರ್ ಸ್ಟಡೀಸಲ್ಲಿ. ಬೇರೆ ಇನ್ನೇನೋ ತುಂಬ ಕೋರ್ಸ್ಗಳು ಓದೋ ಬದಲು ಒಂದು ಸ್ಪಷ್ಟವಾಗಿ ಯಾವುದು ಜಾಬ್ ಓರಿಯೆಂಟೆಡ್ ಅಂತೀವಲ್ಲ, ಆ ರೀತಿಯಲ್ಲಿ ಒಂದು ಕೋರ್ಸನ್ನು ಮಾಡಿಕೊಂಡು ಪ್ರಯತ್ನ ಮಾಡಿ. ಚೆನ್ನಾಗಿದೆ ಜಾತಕ, ಯೋಚನೆ ಮಾಡಬೇಡಿ. ಮುಂದೆ ಜೀವನದಲ್ಲಿ ಸಾಕಷ್ಟು ಹಣ ಸಂಪಾದನೆ, ಗೌರವ, ಚೆನ್ನಾಗಿ ಬದುಕ್ತೀರಾ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನ್ನು ಕಾಣ್ತಾ ಇದ್ವಿ, ಮಿಥುನದಲ್ಲಿ ರವಿ ಇರತಕ್ಕಂಥದ್ದು, ಇನ್ನು ಕರ್ಕಟಕದಲ್ಲಿ ಬುಧ ಗುರುವಿನ ಯುತಿಯನ್ನು ಕಾಣ್ತಾ ಇದ್ವಿ. ಶುಕ್ರ ಕೇತು ಒಟ್ಟಾಗಿದ್ದಾರೆ, ಅದು ಸಿಂಹರಾಶಿಯಲ್ಲಿ. ಮಾಂದಿ ಉದಯ ಆಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ರಾಹುಚಂದ್ರರು ಒಟ್ಟಾಗಿದ್ದಾರೆ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶನೈಶ್ಚರ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಬಂಧು ಸ್ನೇಹಿತರಿಂದ ತುಂಬ ಉಪಕಾರ, ಸಹಕಾರ ತುಂಬ ಚೆನ್ನಾಗಿರುತ್ತದೆ. ಅಲ್ಲಿ ರೂಪಗುಣಾನ್ವಿತ ಅಧಿಕ ಧನಿ ಅಂತ ಹೇಳುತ್ತೆ. ಹೀಗಾಗಿ ಬಾಂಧವ್ಯವೂ ಚೆನ್ನಾಗಿರುತ್ತೆ. ಹೆಚ್ಚಿನ ಸಂಪಾದನೆ, ಜಲಸಂಬಂಧಿ ಜಲಕ್ಷೇತ್ರಗಳಲ್ಲಿ ಉತ್ಪನ್ನಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ತುಂಬ ಉಪಕಾರ, ಸಹಕಾರ ಉಂಟಾಗುತ್ತೆ. ಬಂಧುಗಳಲ್ಲೂ ಅಷ್ಟೇ ತುಂಬ ಆತ್ಮೀಯತೆ, ಅವರಿಂದ ಸಹಾಯ ಸಹಕಾರಗಳನ್ನು ಕಾಣ್ತಿರೋ ಸಂಶಯ ಇಲ್ಲ. ಮತ್ತು ಅಷ್ಟಮದಲ್ಲಿ ಮಾಂದಿ ಇದ್ದರೆ ಸ್ವಲ್ಪ ಅಪಮಾನ, ಇನ್ಸಲ್ಟ್ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಚರ್ಚೆ, ವಾದ ಇಂಥವುಗಳಿಗೆ ಹೋಗಬೇಡಿ. ಈ ದಿವಸ ಸ್ವಲ್ಪ ದೂರ ಇರಿ ಅವುಗಳಿಂದ. ಅದು ಈ ಮಟ್ಟಿಗಿನ ಹೇಳಿದ್ನಲ್ಲಾಗಲೇ ತರಕಾರಿ ವಿಭಾಗ ಮಾಡಿಕೊಳ್ಳೋದು, ಆ ಚರ್ಚೆ ಈ ದಿವಸ ಬೇಡದು, ಇದನ್ನು ತೆಗೆದುಹಾಕಿ. ಇನ್ನು ಉಳಿದ ಹಾಗೆ ಈ ದಿವಸ ಸಂಗಾತಿಯ ಸಹಕಾರ ಇತ್ಯಾದಿ ಅನುಕೂಲ ಇದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ವೃಷಭ ರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಕಿರಿಕಿರಿ ವಾತಾವರಣ, ಅಕ್ಕಪಕ್ಕದವರಿಂದಲೋ ಅಥವಾ ಇನ್ನೇನೋ ಸಹೋದ್ಯೋಗಿಗಳಿಂದಲೇ ಸ್ವಲ್ಪ ಅಸಮಾಧಾನ ಏರ್ಪಾಡಾಗುತ್ತೆ. ಹೀಗಾಗಿ ಸ್ವಲ್ಪ ಶಾಂತವಾಗಿದ್ದುಬಿಡಿ. ಸಹನೆ ಬಹಳ ಒಳ್ಳೆಯದು. ಏರುಪೇರು ಆಗ್ತಾಯಿದೆ ಅಂದಾಗ ತಾಳ್ಮೆ ತೊಗೊಂಡ್ಬಿಡೋದು. ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದೊಂದು 10 ಸಲ 14 ಸಲ 28 ಸಲ ಹೇಳ್ಕೊಂಬಿಟ್ರೆ ಬಹಳ ಒಳ್ಳೆಯದು. ಇನ್ನು ದಿವಸ ಸಂಗಾತಿ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ, ಮನಸ್ತಾಪ, ಯಾಕೋ ನಿಮಗೆ ಅವ್ರಿಗೂ ಮ್ಯಾಚ್ ಆಗೋದಿಲ್ಲ, ಆಲೋಚನೆಗಳ ಮ್ಯಾಚಿಂಗ್ ಇರೋದಿಲ್ಲ ಈ ದಿವಸ, ಆ ರೀತಿಯಲ್ಲಿದೆ. ಇನ್ನು ಉಳಿದ ಹಾಗೆ ಮಾತಿನ ಬಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಸಹೋದರರು, ಸೇವಕರು ಇಂಥವರಿಂದ ಹೆಚ್ಚಿನ ಸಹಕಾರ ಕಾಣ್ತೀರ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಶಿವಶಕ್ತಿಯರ ಆರಾಧನೆ ಮಾಡಿ. ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ ಸ್ವಲ್ಪ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣ್ತೀರ. ಮಾತಿನ ಬಲ ಚೆನ್ನಾಗಿದೆ. ವಾಗ್ಮಿ ಅಂತ ಇದೆಯಲ್ಲ ಅಲ್ಲಿ, ಆಮೇಲೆ ಅಲ್ಲಿ ಬುಧ ಮತ್ತು ಗುರು ಸೇರಿಬಿಟ್ರೆ ಅದು ತುಂಬ, ಅದೇ ಹೇಳಿದ್ನಲ್ಲ, ರೂಪಗುಣಾನ್ವಿತೋ ಬಹು ಅತಿಧನಿ ವಾಚಸ್ಪತೋ ಸೇಂದುಜೆ ಅಂತ ಹೇಳುತ್ತೆ. ಹೀಗಾಗಿ ಮಾತಿನ ಕೌಶಲ್ಯ, ಬರವಣಿಗೆ ಮತ್ತು ಉಪನ್ಯಾಸ, ಶಿಕ್ಷಣ ಕ್ಷೇತ್ರಗಳು ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿನ ಅನುಕೂಲ ಸಹಕಾರಗಳು ಉಂಟಾಗುತ್ತೆ. ಆದರೆ ಸಾಲ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಬೋಧನೆ ಬೇರೆ, ಯಾವುದೋ ಒಂದು ಸಮಸ್ಯೆ ಎದುರಾದಾಗ ಸಾಲ ಮಾಡಿಬಿಡೋದು ಬೇರೆ. ಹೀಗಾಗಿ ಹುಷಾರು. ಮತ್ತು ಈ ದಿವಸ ಸ್ವಲ್ಪ ತಾಯಿ ಮಕ್ಕಳಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಈ ದಿವಸ ತಾವು ತಪ್ಪದೆ ಅಮ್ಮನವರ ಸನ್ನಿಧಾನದಲ್ಲಿ ನವಧಾನ್ಯ ದಾನ ಮಾಡೋದು ಅಥವಾ ಅಭಿಷೇಕ, ಪುಷ್ಪಾರ್ಚನೆ ಇತ್ಯಾದಿ ಮಾಡಿಸೋದು ತುಂಬ ಒಳ್ಳೆಯದು. ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಹಿರಿಯರ ಸಹಾಯ ಸಹಕಾರಗಳು ಅನುಕೂಲಕರವಾಗಿದೆ. ಈ ದಿವಸ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ, ಬೇಡದೇ ಇರತಕ್ಕಂಥ ಚರ್ಚೆ, ವಿಚಾರಗಳು, ವ್ಯಕ್ತಿಗಳು, ವ್ಯಸನ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಅಸಮಾಧಾನ ಆಗಿಬಿಡುತ್ತೆ. ಹೀಗಾಗಿ ಹುಷಾರು.
ಎಚ್ಚರ ವಹಿಸಿ. ಈ ದಿವಸ ಮನಸ್ಸು ರಾಡಿಯಾಗುತ್ತೆ. ಆದರೆ ಈ ದಿವಸ ಬಲ ಇಲ್ವಾ ಅಂದರೆ ಇದೆ, ವಾಗ್ಬಲ ಚೆನ್ನಾಗಿದೆ, ಆಲೋಚನಾ ಶಕ್ತಿ ಚೆನ್ನಾಗಿರ್ತದೆ, ವೃಥಾ ನೀವು ಚರ್ಚೆಗೆ ಹೋಗೋರಲ್ಲ. ಆದರೆ ಈ ದಿವಸ ಸ್ವಲ್ಪ ಮಂಕಾಗಿಬಿಡ್ತೀರ, ಹುಷಾರು. ಈ ದಿವಸ ತಪ್ಪದೆ ನೀವು ಅಮ್ಮನವ್ರ ಸನ್ನಿಧಾನಕ್ಕೆ ಕ್ಷೀರಾಭಿಷೇಕ ಮಾಡಿಸಿ, ಅಮ್ಮನವ್ರ ಸನ್ನಿಧಾನದಲ್ಲಿ. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಸಹಕಾರಗಳು ಉಂಟಾಗ್ತಕ್ಕಂಥದ್ದು ಸೂಚಿಸ್ತಾ ಇದೆ. ಇನ್ನು ಈ ದಿವಸ ನಿಮಗೆ ಸಂಗಾತಿ ವಿಚಾರದ ಸ್ವಲ್ಪ ಅಸಮಾಧಾನ, ಭಿನ್ನಾಭಿಪ್ರಾಯಗಳನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಪ್ರಯಾಣದಲ್ಲೂ ಸ್ವಲ್ಪ ಹಿನ್ನಡೆ ಉಂಟಾಗುವ ಲಕ್ಷಣ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ತಪ್ಪದೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಸುಬ್ರಹ್ಮಣ್ಯ ಪ್ರಾರ್ಥನೆ ಷಷ್ಠಿ ತಿಥಿಯೂ ಇದೆ, ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ತಪ್ಪದೇ ಮಾಡಿ ಈ ದಿವಸ. ಇನ್ನು ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ನಾಳೆಯಿಂದ ಇನ್ನೂ ಚೆನ್ನಾಗಿರ್ತದೆ, ಯಾಕಂದರೆ ಬುಧ ಮತ್ತೆ ವಾಪಸ್ ಮಿಥುನ ರಾಶಿಗೆ ಹೋಗ್ತಾನೆ ನಾಳೆಯಿಂದ. ಹೀಗಾಗಿ ನಿಮಗೆ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ಲಾಭ, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಮನಸ್ಸು ರಾಡಿಯಾಗುತ್ತೆ. ಕೆಲಸ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಅಲ್ಲಿ ಬುಧ ಮತ್ತು ಗುರು ಇದ್ದಾಗ ನೀವು 4 ಜನರಿಗೆ ಮಾರ್ಗದರ್ಶನ ಮಾಡೋಷ್ಟು ಮಟ್ಟಿಗೆ ಬುದ್ಧಿವಂತರಾಗಿರ್ತೀರ. ಆದರೆ ಈ ದಿವಸ ಬುದ್ಧಿ ಸ್ವಲ್ಪ ಏನೋ ಬೇರೆ ಆಲೋಚನೆ ಮಾಡುತ್ತೆ. ಕೆಲಸದ ಸಮಯದಲ್ಲಿ ಕೆಲಸವನ್ನು ಮಾಡಬೇಕು, ಆಗ ಚೆನ್ನಾಗಿರುತ್ತೆ. ಹೀಗಾಗಿ ಅನ್ಯ ಆಲೋಚನೆಗಳು ನಿಮ್ಮನ್ನು ತಲೆ ತಿನ್ನುತ್ತೆ, ಹಾಗಿದೆ. ಮತ್ತು ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ, ಕುಟುಂಬದ ಘರ್ಷಣೆಗಳನ್ನು ಸೂಚಿಸ್ತಾ ಇದೆ. ತನ್ಮೂಲಕ ಮನಸ್ಸು ರಾಡಿ ಆಗಬಹುದು. ಹೀಗಾಗಿ ಕುಟುಂಬದ ಘರ್ಷಣೆ ಇವುಗಳ ಕಡೆ ಗಮನ ಇರಲಿ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ. ಹೃದ್ರೋಗ ಬಾಧೆ, ಹೃದಯ ಸಂಬಂಧಿ ತೊಂದರೆಗಳು, ಶ್ವಾಸಕೋಶ ಸಂಬಂಧಿ ಇನ್ಫೆಕ್ಷನ್ನು, ಲಂಗ್ಸ್ ಇನ್ಫೆಕ್ಷನ್ನು, ಈ ಥರದ್ದು ಏನೋ ಸ್ವಲ್ಪ ಲಕ್ಷಣ ಸೂಚಿಸ್ತಾ ಇದೆ. ಹುಷಾರಾಗಿರಿ, ತಪಾಸಣೆ ಮಾಡಿಸ್ಕೊಳ್ಳಿ ಬೇಗ. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ, ದೈವಾನುಕೂಲ ಚೆನ್ನಾಗಿದೆ, ಆತಂಕ ಗಾಬರಿ ಬೇಡ. ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ವಾತಾವರಣ ಉಂಟಾಗುತ್ತೆ. ನಾಳೆಯಿಂದ ಇನ್ನೂ ಹೆಚ್ಚಿನ ಅನುಕೂಲ ಇದೆ, ಗಾಬರಿ ಬೇಡ. ಈ ದಿವಸ ನಿಮಗೆ ವ್ಯಯ ಇದೆ ಸ್ವಲ್ಪ, ಮತ್ತು ಸ್ತ್ರೀಯರಿಗೆ ಸ್ವಲ್ಪ ಭಯ, ಆತಂಕವನ್ನು ಸೂಚಿಸ್ತಾ ಇದೆ. ಥ್ರೋಟ್ ಇನ್ಫೆಕ್ಷನ್ ಆಗಬಹುದು. ಹೀಗಾಗಿ ಗಂಟಲಿಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ತೊಂದರೆ ಲಕ್ಷಣ ಇದೆ. ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಅನುಕೂಲ ಇದೆ, ಗಾಬರಿ ಬೇಡ. ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ಈ ದಿವಸ ವಿದೇಶ ವಹಿವಾಟಿನ ಲಾಭ ಅಥವಾ ಹಿರಿಯರಿಂದ ಒಳ್ಳೆಯ ಗೌರವ ಮತ್ತು ಒಳ್ಳೆಯ ಮಾರ್ಗದರ್ಶನ, ಈ ರೀತಿಯಲ್ಲಿ ಅನುಕೂಲ ಇದೆ. ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಮಂದಿರೋ ಕಾರಣದಿಂದಾಗಿ ವಿಘ್ನಗಳು, ಬೇಡದ ಅನ್ಯ ಕಾರ್ಯ, ಇನ್ನೊಬ್ಬರ ಕೆಲಸಕ್ಕೆ ನಿಮ್ಮ ಸಮಯ ಹಾಳಾಗ್ತಕ್ಕಂಥದ್ದು, ಮತ್ತು ಆ ಕೆಲಸವೂ ನೆಟ್ಟಗಾಗೋದಿಲ್ಲ. ಹೀಗೆಲ್ಲ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಮತ್ತು ನಿಮ್ಮ ಆಲೋಚನೆಗಳು ಅಷ್ಟೇ ತುಂಬ ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು. ಈ ದಿವಸ ಶತ್ರು, ವೈಷಮ್ಯ, ಏನೇನೋ ಬೇಡದ್ದೆಲ್ಲ ಮನಸ್ಸೊಳಗೆ ಸೇರ್ಕೊಂಡ್ಬಿಡುತ್ತೆ. ಅದನ್ನು ನೀವು ವಿಭಾಗ ಮಾಡ್ಕೋಬೇಕು, ಯಾವುದು ಸಾರ ಯಾವುದು ಅಸಾರ, ಇದನ್ನು ಡಿವೈಡ್ ಮಾಡಿಕೊಂಡು ಈ ದಿವಸ ಇದಕ್ಕೆ ನಿಮಗೆ ಸಹಕಾರವಾಗುತ್ತೆ. ಅಮ್ಮನವ್ರ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದರಿಂದ ಸಹಾಯವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ, ಬುದ್ಧಿಬಲ ಚೆನ್ನಾಗಿದೆ, ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲ, ಸ್ನೇಹಿತರಿಂದ ಸಹಾಯ ಸಹಕಾರ, ಹೀಗೆಲ್ಲ ಅನುಕೂಲಕರವಾಗಿದೆ. ಆದರೆ ಕಾಲಿಗೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಈ ದಿವಸ, ಹುಷಾರು. ಕಾಲಿನ ವಿಚಾರದ ಸ್ವಲ್ಪ ನಿಧಾನಕ್ಕೆ ಓಡಾಡಿ. ಶುಗರು, BP ಇರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ, ಅದಾದಮೇಲೆ ಪ್ರಮಾದ ಆಗಿಬಿಡುತ್ತೆ. ದುರ್ಗಾ ಕವಚವನ್ನೇ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಸದಾ ಶಿವಾಯ ನಮಃ, ಸರಳವಾದ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.